ನಮಸ್ಕಾರ. ನಾವು ವಸ್ತುಗಳನ್ನ ಹೇಗೆ ನೋಡ್ತೀವಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಇದೆಲ್ಲ ಬೆಳಕು ಆಡೋ ಒಂದು ಅದ್ಭುತ ಆಟ ಅಷ್ಟೇ. ಬನ್ನಿ, ಇವತ್ತು ಆ ರಹಸ್ಯದ ಜಗತ್ತನ್ನ ಒಳಹೊಕ್ಕು ನೋಡೋಣ. ಸರಿ, ಹಾಗಾದ್ರೆ ಮೊದಲೇ ಈ ಒಂದು ಸಿಂಪಲ್ ಪ್ರಶ್ನೆಯನ್ನು ನೋಡೋಣ. ಒಂದು ಕತ್ಲೆ ಕೋಣೆಯಲ್ಲಿ ಏನೂ ಕಾಣಿಸಲ್ಲ ಅಲ್ವಾ? ಆದ್ರೆ ಒಂದೇ ಒಂದು ಸ್ವಿಚ್ ಹಾಕಿದ ತಕ್ಷಣ ಇಡೀ ಪ್ರಪಂಚ ನಮ್ಮ ಕಣ್ಮುಂದೆ ಇರುತ್ತೆ. ಅರೆ, ಇದೇಗೆ ಸಾಧ್ಯ? ಇದರ ಹಿಂದಿರೋ ಸೈನ್ಸ್ ತುಂಬಾನೇ ಸಿಂಪಲ್ ಮತ್ತೆ ಅಷ್ಟೇ ಸುಂದರ ಕೂಡ. ನೋಡಿ, ಯಾವುದೋ ಒಂದು ಬೆಳಕಿನ ಮೂಲ, ಅದು ಸೂರ್ಯನೇ ಆಗಿರ್ಬೋದು, ಇಲ್ಲ ನಮ್ಮ ರೂಮಲ್ಲಿರೋ ಬಲ್ಬ್ ಆಗಿರ್ಬೋದು, ಅಲ್ಲಿಂದ ಬೆಳಕು ಹೊರಟು ಒಂದು ವಸ್ತುವಿನ ಮೇಲೆ ಬೀಳುತ್ತೆ. ಆಮೇಲೆ ಆ ವಸ್ತುವಿಗೆ ಬಡಿದು ವಾಪಸ್ ಬಂದ ಬೆಳಕು ನಮ್ಮ ಕಣ್ಣಿಗೆ ಬಿದ್ದಾಗ ಮಾತ್ರನೇ ನಮಗೆ ಆ ವಸ್ತು ಕಾಣೋದು. ಸಿಂಪಲ್ ಅಲ್ವಾ? ಸರಿ, ಬನ್ನಿ ಈಗ ಬೆಳಕಿನ ಈ ಪ್ರಯಾಣದಲ್ಲಿ ಮೊದಲ ವೈಜ್ಞಾನಿಕ ಸ್ಟಾಪ್ಗೆ ಹೋಗೋಣ. ಅದೇ ಪ್ರತಿಫಲನ, ಅಂದ್ರೆ ರಿಫ್ಲೆಕ್ಷನ್. ಬೆಳಕು ಹೇಗೆ ವರ್ತಿಸುತ್ತೆ ಅಂತ ತಿಳ್ಕೊಳ್ಳೋಕೆ ಇದು ತುಂಬಾನೇ ಮುಖ್ಯವಾದ ಒಂದು ಕಾನ್ಸೆಪ್ಟ್. ಪ್ರತಿಫಲನ ಅಂದ್ರೆ ಏನಿಲ್ಲ, ಸಿಂಪಲಾಗಿ ಹೇಳೋದಾದ್ರೆ ಬೆಳಕು ಯಾವುದಾದ್ರೂ ಒಂದು ಸರ್ಫೇಸ್ಗೆ ಅಂದ್ರೆ ಮೇಲ್ಮೈಗೆ ಬಡಿದು ವಾಪಸ್ ಪುಟಿಯೋದು. ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ತೀವಲ್ಲ, ಅದು ಇದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಇಡೀ ಪ್ರಾಸೆಸ್ ನಡೆಯೋದು ಕೇವಲ ಎರಡು ಸಿಂಪಲ್ ರೂಲ್ಸ್ ಮೇಲೆ. ಮೊದಲನೇ ನಿಯಮ, ಬೆಳಕು ಬೀಳೋ ಕಿರಣ, ವಾಪಸ್ ಬರೋ ಕಿರಣ ಮತ್ತೆ ಆ ಮೇಲ್ಮೆಗೆ ನಾವು ಎಳೆಯೋ ಲಂಬ ರೇಖೆ, ಈ ಮೂರೂ ಒಂದೇ ಪ್ಲೇನ್ನಲ್ಲಿ ಇರ್ತವೆ. ಇನ್ನು ಎರಡನೇ ನಿಯಮ, ಬೆಳಕು ಯಾವ ಆಂಗಲ್ನಲ್ಲಿ ಬೀಳುತ್ತೋ ಅದೇ ಆಂಗಲ್ನಲ್ಲಿ ವಾಪಸ್ ಬರುತ್ತೆ, ಅಷ್ಟೇ. ಹಾಗಾದ್ರೆ ಒಂದು ಡೌಟ್ ಬರ್ಬೋದು, ಕನ್ನಡಿಯಲ್ಲಿ ನಮ್ಮ ಮುಖ ಕ್ಲಿಯರಾಗಿ ಕಾಣುತ್ತೆ, ಆದ್ರೆ ಗೋಡೆ ಮೇಲೆ ಯಾಕೆ ಕಾಣಲ್ಲ? ಯಾಕಂದ್ರೆ ಪ್ರತಿಫಲನದಲ್ಲಿ ಎರಡು ತರಹ ಇದೆ. ಕನ್ನಡಿಯ ಥರ ನುಣುಪಾದ ಸರ್ಫೇಸ್ ಮೇಲೆ ರೆಗ್ಯುಲರ್ ರಿಫ್ಲೆಕ್ಷನ್ ಆಗಿ ಕ್ಲಿಯರ್ ಇಮೇಜ್ ಬರುತ್ತೆ. ಆದ್ರೆ ಗೋಡೆ ತರಹ ಒರಟು ಸರ್ಫೇಸ್ ಮೇಲೆ ಏನಾಗುತ್ತೆ ಅಂದ್ರೆ ಬೆಳಕು ಎಲ್ಲ ಕಡೆ ಚೆದರಿ ಹೋಗುತ್ತೆ. ಅದನ್ನ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಅಂತಾರೆ. ಅದಕ್ಕೆ ಅಲ್ಲಿ ಇಮೇಜ್ ಕಾಣಿಸಲ್ಲ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಒಂದು ವೇಳೆ ರಿಫ್ಲೆಕ್ಟ್ ಆದ ಬೆಳಕು ಮತ್ತೊಮ್ಮೆ ರಿಫ್ಲೆಕ್ಟ್ ಆದ್ರೆ ಆಗ ನೋಡಿ ನಿಜವಾದ ಮ್ಯಾಜಿಕ್ ಶುರುವಾಗೋದು. ಸಲೂನ್ಗಳಲ್ಲಿ ಅಥವಾ ಟ್ರಯಲ್ ರೂಮ್ಗಳಲ್ಲಿ ಎರಡು ಕನ್ನಡಿಗಳ ಮಧ್ಯೆ ನಿಂತಾಗ ನಮ್ಮ ಸಾವಿರಾರು ಇಮೇಜ್ಗಳು ಕಾಣುತ್ತಲ್ಲ, ಅದನ್ನ ಗಮನಿಸಿದ್ದೀರಾ? ಇದು ಆಗೋದೇ ಈ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ಗಳಿಂದ. ಬೆಳಕು ಆ ಎರಡು ಕನ್ನಡಿಗಳ ಮಧ್ಯೆ ಅತ್ತಿಂದಿತ್ತ ಇತ್ತಿಂದತ್ತ ಪುಟಿತಾ ಇರುತ್ತೆ. ಇದರಿಂದ ನಮಗೆ ಕೊನೆಯೇ ಇಲ್ಲದಷ್ಟು ಇಮೇಜ್ಗಳು ಕಾಣೋ ಥರ ಒಂದು ಭ್ರಮೆ ಉಂಟಾಡುತ್ತೆ. ಚಿಕ್ಕವರಿದ್ದಾಗ ಆಡೋ ಕ್ಯಾಲೈಡೋಸ್ಕೋಪ್ ಇದೆಯಲ್ಲ, ಅದೂ ಕೆಲಸ ಮಾಡೋದು ಕೂಡ ಇದೇ ತತ್ವದ ಮೇಲೆ. ಅದರೊಳಗಿರೋ ಕನ್ನಡಿಗಳು ಬೆಳಕನ್ನ ಮತ್ತೆ ಮತ್ತೆ ರಿಫ್ಲೆಕ್ಟ್ ಮಾಡಿ ಒಳಗಿರೋ ಬಣ್ಣದ ಚೂರುಗಳಿಂದ ಸುಂದರವಾದ ಸಿಮ್ಮೆಟ್ರಿಕಲ್ ಡಿಸೈನ್ಗಳನ್ನ ಮಾಡುತ್ತವೆ. ನೋಡಿದ್ರಾ ಸೈನ್ಸ್ ಹೇಗೆ ಒಂದು ಆರ್ಟನ್ನೇ ಕ್ರಿಯೇಟ್ ಮಾಡುತ್ತೆ ಅಂತ? ಓಕೆ, ಈಗ ಬೆಳಕಿನ ಫಿಸಿಕ್ಸಿಂದ ಸ್ವಲ್ಪ ಹೊರಗೆ ಬರೋಣ. ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ಹೋಗೋಣ. ಅದೇ ಕಲರ್ಸ್ ಅಂದ್ರೆ ಬಣ್ಣಗಳ ಜಗತ್ತು. ಮತ್ತು ಅದನ್ನ ನೋಡಕ್ಕೆ ನಮ್ಗಿರೋ ಆ ಅದ್ಭುತ ಅಂಗ ನಮ್ಮ ಕಣ್ಣು. ಇಲ್ಲಿ ಒಂದು ಪ್ರಶ್ನೆ, ಸೂರ್ಯನ ಬೆಳಕು ನಮಗೆಲ್ಲ ಬಿಳಿ ಬಣ್ಣದಲ್ಲಿ ಕಾಣುತ್ತೆ. ಹಾಗಾದ್ರೆ ಅದು ನಿಜವಾಗ್ಲೂ ಒಂದೇ ಬಣ್ಣನಾ? ಇದರ ಉತ್ತರ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಖಂಡಿತ ಇಲ್ಲ. ಸೂರ್ಯನ ಬೆಳಕು ಅಂದ್ರೆ ಒಂದೇ ಬಣ್ಣ ಅಲ್ಲ, ಅದು 7 ಬೇರೆ ಬೇರೆ ಬಣ್ಣಗಳ ಒಂದು ಮಿಕ್ಸ್ಚರ್. ಕಾಮನ್ಬಿಲ್ಲು ಮೂಡೋಗೆ ಕಾರಣ ಕೂಡ ಇದೆ. ಅದರಲ್ಲಿರೋ ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಇಂಡಿಗೋ ಮತ್ತೆ ನೇರಳೆ ಎಲ್ಲ ಬಣ್ಣಗಳು ಆ ಬಿಳಿ ಬೆಳಕಿನಲ್ಲೇ ಅಡಗಿರುತ್ತೆ. ಸರಿ, ಬೆಳಕಲ್ಲಿ ಬಣ್ಣಗಳಿವೆ ಅಂತ ಗೊತ್ತಾಯ್ತು. ಆದ್ರೆ ಈ ಬಣ್ಣಗಳನ್ನ ನಮ್ಮ ದೇಹ ಅಂದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ಕಣ್ಣುಗಳು ಹೇಗೆ ಗುರುತಿಸುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ? ನಮ್ಮ ಕಣ್ಣಿದೆಯಲ್ಲ, ಅದು ಒಂದು ಹೈಟೆಕ್ ಕ್ಯಾಮೆರಾ ಇದ್ದ ಹಾಗೆ. ಫಸ್ಟ್ ಬೆಳಕು ಕಣ್ಣಿನೊಳಗೆ ಹೋಗುತ್ತೆ, ಆಮೇಲೆ ಕಣ್ಣಿನ ಹಿಂಭಾಗದಲ್ಲಿ ರೆಟಿನಾ ಅಂತ ಒಂದು ಸ್ಕ್ರೀನ್ ಇರುತ್ತೆ, ಅದರ ಮೇಲೆ ಇಮೇಜ್ ಫಾರ್ಮ್ ಆಗುತ್ತೆ. ಲಾಸ್ಟಲ್ಲಿ ಈ ರೆಟಿನಾ ಆ ಇಮೇಜ್ ಇನ್ಫಾರ್ಮೇಷನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ಬ್ರೈನ್ಗೆ ಕಳಿಸುತ್ತೆ. ನಮ್ಮ ಬ್ರೈನ್ ಅದನ್ನ ಒಂದು ರಿಯಲ್ ಇಮೇಜ್ ಆಗಿ ನಮ್ಗೆ ತೋರಿಸುತ್ತೆ. ಅದ್ಭುತ ಅಲ್ವಾ? ಓಕೆ, ಈಗ ಈ ದೃಷ್ಟಿಯ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡೋಣ. ನಮ್ಮ ದೃಷ್ಟಿಯನ್ನ ಕೇರ್ ಮಾಡೋದು ಎಷ್ಟು ಮುಖ್ಯವೋ, ದೃಷ್ಟಿ ಇಲ್ಲದವರ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನಮ್ಮ ಕಣ್ಣುಗಳಿದೆಯಲ್ಲ, ಅವು ನಿಜಕ್ಕೂ ಅಮೂಲ್ಯವಾದ ಆಸ್ತಿ. ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಕೆಲವು ಸಿಂಪಲ್ ಟಿಪ್ಸ್. ಯಾವಾಗಲೂ ಸರಿಯಾದ ಬೆಳಕಲ್ಲಿ ಓದೋದು, ಮೊಬೈಲ್, ಕಂಪ್ಯೂಟರ್ ಸ್ಕ್ರೀನಿಂದ ಸೇಫ್ ಡಿಸ್ಟೆನ್ಸ್ ಇಟ್ಕೊಳ್ಳೋದು, ವಿಟಮಿನ್ ಹೆಚ್ಚಾಗಿರೋ ಪೌಷ್ಟಿಕ ಆಹಾರ ತಿನ್ನೋದು ಮತ್ತೆ ಕಣ್ಣುಗಳನ್ನ ಕ್ಲೀನಾಗಿರೋ ನೀರಿನಿಂದ ವಾಶ್ ಮಾಡೋದು. ನೋಡಿ, ದೃಷ್ಟಿ ಅನ್ನೋದು ಒಂದು ಅದ್ಭುತವಾದ ಗಿಫ್ಟ್. ಆದ್ರೆ ಜ್ಞಾನಕ್ಕೆ ಯಾವತ್ತೂ ಗಡಿಗಳಿಲ್ಲ. ಕಣ್ಣು ಕಾಣಿಸ್ದವ್ರಿಗೂ ಜ್ಞಾನದ ಪ್ರಪಂಚ ತೆರೆದಿರುತ್ತೆ. ಅದಕ್ಕಾಗಿಯೇ ಸ್ಪರ್ಶದಿಂದಲೇ ಅಂದ್ರೆ ಮುಟ್ಟಿ ಓದುವ ಮತ್ತು ಬರೆಯುವ ಒಂದು ಅದ್ಭುತವಾದ ಸಿಸ್ಟಮ್ ಇದೆ.
ಇದನ್ನ ಬ್ರೇಲ್ ಸಿಸ್ಟಮ್ ಅಂತ ಕರೀತಾರೆ. ಇದೊಂದು ಟಚ್ ಬೇಸ್ಡ್ ರೈಟಿಂಗ್ ಸಿಸ್ಟಮ್, ಅಂದ್ರೆ ಇದರಲ್ಲಿ ಉಬ್ಬಿದ ಚುಕ್ಕೆಗಳನ್ನು ಬಳಸ್ತಾರೆ. ದೃಷ್ಟಿಹೀನರು ತಮ್ಮ ಬೆರಳ ತುದಿಯಂಡ ಈ ಚುಕ್ಕೆಗಳನ್ನು ಮುಟ್ಟಿ ಅಕ್ಷರಗಳನ್ನ, ಪದಗಳನ್ನ ಗುರುತಿಸ್ತಾರೆ. ಹಾಗಾದ್ರೆ ಇದರ ಹಿಂದಿರೋ ಸೀಕ್ರೆಟ್ ಏನು? ಈ ಇಡೀ ಸಿಸ್ಟಮ್ ನಿಂತಿರೋದು ಕೇವಲ 6 ಚುಕ್ಕೆಗಳ ಮೇಲೆ. ಹೌದು, ನಂಬೋಕೆ ಕಷ್ಟ ಆದ್ರೂ ಇದು ನಿಜ. ಜಸ್ಟ್ 6 ಡಾಟ್ಸ್. ಆ 6 ಚುಕ್ಕೆಗಳ ಬೇರೆ ಬೇರೆ ಕಾಂಬಿನೇಷನ್ ಬಳಸಿ ಒಂದು ಭಾಷೆಯ ಎಲ್ಲ ಅಕ್ಷರಗಳು, ನಂಬರ್ಸು, ಸಿಂಬಲ್ಸು ಎಲ್ಲವನ್ನೂ ಬರಿಬೋದು. ನಿಜಕ್ಕೂ ಜ್ಞಾನವನ್ನ ಎಲ್ಲರಿಗೂ ತಲುಪಿಸೋಕೆ ಮಾಡಿರೋ ಒಂದು ಅದ್ಭುತವಾದ ಆವಿಷ್ಕಾರ ಇದು. ಹಾಗಾಗಿ ಕೊನೆಯಲ್ಲಿ ಹೇಳೋದಾದ್ರೆ, ಬೆಳಕು ಅನ್ನೋದು ಕೇವಲ ಒಂದು ಫಿಸಿಕಲ್ ಫೆನೋಮೆನನ್ ಅಲ್ಲ. ಅದು ನಮ್ಗೆ ಇಡೀ ಜಗತ್ತನ್ನೇ ತೋರಿಸೋ ಒಂದು ಮಾಧ್ಯಮ, ಮತ್ತು ಆ ಜಗತ್ತನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ನಮ್ಮ ಕಣ್ಣುಗಳು ನಮ್ಗೆ ಸಿಕ್ಕಿರೋ ಒಂದು ಅದ್ಭುತವಾದ ವರದಾನ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಕೂಡ ಒತ್ತಿ. ಧನ್ಯವಾದಗಳು.